ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಗೈದಿದ್ದಂಥ ಕಾಮುಕರನ್ನು ಪೊಲೀಸರು ಬಂಧಿಸಿದ್ದಾರೆ. ಡ್ರಾಪ್ ಕೊಡುವಂಥ ನೆಪದಲ್ಲಿ ವಿದ್ಯಾರ್ಥಿನಿ ಮೇಲೆ ಅಟ್ಟಹಾಸಗೈದಿದ್ದ ಆರೋಪಿ ಸೈಲೆಂಟ್ ಆಗಿ ಮನೆ ಸೇರಿದ. ಸಿಸಿಟಿವಿ ದೃಶ್ಯಾವಳಿಗಳು ಈಗ ಅಖಾಡಕ್ಕಿಳಿದಂಥ ಪೊಲೀಸರು ಮುಖೇಶ್ವರನನ್ನು ಬಂಧಿಸಿದ್ದಾರೆ. ಮುಳ್ಳಿನಂತೆ ಗಾಡಿಯಲ್ಲಿ ವಿದ್ಯಾರ್ಥಿನಿಯನ್ನ ಹತ್ತಿಸಿಕೊಂಡಿದ್ದ. ಡ್ರಾಪ್ ಕೊಡ್ತೀನೆಂದು ಕಥೆ ಕಟ್ಟಿ ಹೊರಟಿದ್ದ. ಆದ್ರೆ ಮದ್ಯ ಸೇವಿಸಿದ್ದ ಈ ಮತಿಗೇಡಿ ಮೈ ತುಂಬೆಲ್ಲ ಮಾನಗೇಡಿತನ ತುಂಬಿಕೊಂಡು ಮಾಡಬಾರ್ದ ಕೆಲಸಕ್ಕೆ ಕೈ ಹಾಕಿದ್ದಾನೆ. ಬೆಂಗಳೂರಿನ HSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿನಿಯನ್ನ ಉರಿದು ಮುಕ್ಕಿದವ ಕೊನೆಗೂ ಖಾಕಿಗೆ ತಗ್ಲಾಕೊಂಡಿದ್ದಾನೆ. ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆರೋಪಿ ಬಂಧಿಸಿದ ಪೊಲೀಸರು. ಪೊಲೀಸರಿಗೆ ಆರೋಪಿಯ ಸುಳಿವು ಬಿಟ್ಟುಕೊಟ್ಟ ಸಿಸಿಟಿವಿ ಫೋಟೋ ನೋಡಿ. ಸಿಸಿಟಿವಿಯಲ್ಲಿ ಸರಿಯಾದ ಈ ಫೋಟೋವನ್ನ ನೋಡಿ. ಸ್ಕೂಟಿ ಪಕ್ಕದಲ್ಲಿ ನಿಂತಿರುವಂತ ಈ ಐನಾತಿಯೇ ಡ್ರಾಪ್ ಕೊಡುವ ನೆಪದಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿರೋದು. ಇವನ ಹೆಸರು ಮುಖೇಶ್ವರನ್ ಅಂತ. 2003ರಿಂದ ಆಡುಗೋಡಿಯಲ್ಲಿ ವಾಸವಾಗಿದ್ದ ಈತನನ್ನ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಬಂಧಿಸಿದ್ದಾರೆ. ಅಂದ್ಹಾಗೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿದ್ದಂತ ಮುಖೇಶ್ವರನ್ ಕೋರಮಂಗಲದ ಪಬ್ಗೆ ಬಂದಿದ್ದ. ಪಬ್ನಲ್ಲಿ ಮದ್ಯ ಸೇವಿಸಿ ಹೊರಬಂದಿದ್ದ. ಯುವತಿ ಕೂಡ ಸ್ನೇಹಿತರ ಜೊತೆ ಪಾರ್ಟಿಗೆ ಬಂದಿದ್ಲು. ಪಾರ್ಟಿ ಬಳಿಕ ಮನೆಗೆ ಹೋಗ್ತಾ ಇದ್ದ ಯುವತಿಗೆ ಅಪಘಾತವಾಗಿದೆ. ಆಗ ಆಕೆ ಆರೋಪಿ ಬಳಿ ಡ್ರಾಪ್ ಕೇಳಿದ್ದಾಳೆ. ಡ್ರಾಪ್ ನೀಡುವ ನೆಪದಲ್ಲಿ ಆಕೆಯನ್ನ ಕರೆದುಕೊಂಡು ಹೋದಂತ ಮುಖೇಶ್ವರನ್ ಅತ್ಯಾಚಾರವೆಸಗಿದ್ದಾನೆ. ನಮ್ಮ ನಿನ್ನೆ ಏನು HSR ಲೇಔಟಲ್ಲಿ ಏನು ಕೃತ್ಯ ನಡೆದಿತ್ತು, ಆರೋಪಿ ಹೆಸರು ಮುಖೇಶ್ವರನ್ ಅಂದ್ಕೊಂಡು 24 ವರ್ಷ. ಅವನು ನಮ್ಮ ಈ SR ನಗರ ನೇಟಿವ್ದಲ್ಲಿ ಇರ್ತಾನೆ. ಟೆಮಿಲಿಯನ್ ಬೇಸಿಕಲಿ ತಮಿಳ್ನಾಡ್ದವರು. 2003ಇಂದ ಬ್ಯಾಂಗ್ಳೂರ್ದಲ್ಲಿ ಇರ್ತಾನೆ. ಅವನು ನಿನ್ನೆ ಕುಡ್ಕೊಂಡು ವಾಪಸ್ ಅವನ ಫ್ರೆಂಡ್ ಜೊತೆಯಲ್ಲಿ ಪಾರ್ಟಿ ಗಿಟಿ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾಗ ಈ ಹುಡುಗಿಗೆ ಡ್ರಾಪ್ ಮಾಡಿ ಹೋಗೋ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಅವನದು ಬ್ಯಾಕ್ಗ್ರೌಂಡ್ ಅಂದರೆ ಈ ಹಿಂದೆ ಯಾವುದೂ ಕೇಸಸ್ ಇಲ್ಲ ಅವನ ಮೇಲೆ. ಆದರೆ ಅವನು ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. HSR ಪೊಲೀಸ್ ಠಾಣೆಗೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಭೇಟಿ ನೀಡಿ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಆರೋಪಿ ಹಿನ್ನೆಲೆ ಏನು, ಕೃತ್ಯದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಡಿಸಿಪಿ ಸಾರಾ ಫಾತಿಮಾರಿಂದ ಮಾಹಿತಿ ಪಡೆದರು. ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಅಟ್ಟಹಾಸಗೈದ ಕಾಮುಕ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಪೊಲೀಸರು ಆರೋಪಿಯಿಂದ ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.